ಮುಟ್ಟಿದ್ರೂ ಥ್ರಿಲ್ ಕಟ್ಟಬೇಕು ಬಿಲ್. ಪುಣ್ಯವಂತನ ಮದುವೆಯಾಗಿದ್ದು ಸ್ನೇಹಿತರ ಬಳಗದಲ್ಲಿ ಆಶ್ಚರ್ಯದ ಸುದ್ದಿಯಾಗಿತ್ತು. ಪುಣ್ಯವಂತ ಒಳಗೊಳಗೆ ಯಾರನ್ನೋ ಪ್ರೀತಿ ಮಾಡಿ ಆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡ ಎಂಬ ಸುದ್ದಿ ಹರಡಿತು. ಮದುವೆಯ ಫೋಟೋ ಆಲ್ಬಮ್ ತರಬೇತಿ ಕೇಂದ್ರದ ಟೇಬಲ್ ಮೇಲಿತ್ತು. ಅದನ್ನು ಎಲ್ಲರೂ ನೋಡಲೆಂದೇ ಪುಣ್ಯವಂತ ಅಲ್ಲಿ ಇಟ್ಟಿದ್ದ. ಮುಖ್ಯವಾಗಿ ಪ್ರೀತಿಯ ಕನಸು ಹೊತ್ತಿದ್ದ ಕೆಲವು ಅಪ್ರಾಪ್ತ ವಿದ್ಯಾರ್ಥಿನಿಯರು ಅದನ್ನು ನೋಡಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಶಾಸ್ತ್ರಗಳೆಲ್ಲ ಮುಗಿದ 2ನೇ ದಿನಕ್ಕೆ ಹೆಂಡತಿ ಈತನ ತರಬೇತಿ ಕೇಂದ್ರಕ್ಕೆ ಬಂದಳು. ಮದುವೆಗೆ ತಂದ ಸೀರೆಯನ್ನು ಯಾರಿಗೂ ತೋರಿಸಲು ಸಾಧ್ಯವಾಗುತ್ತಿಲ್ಲ, ಅದು ಕಡಿಮೆ ಗುಣಮಟ್ಟದ್ದು, ಒಳ್ಳೆಯ ಸೀರೆ ಕೊಡಿಸಿ ಎಂದಳು. ಮದುವೆಗೆ ಪುಣ್ಯವಂತನ ತಾಯಿ ಹಳೆಯ ಕಾಲದ ಸೀರೆಯನ್ನೇ ತಂದಿದ್ದರು. ಪುಣ್ಯವಂತನಿಗೆ ಅದು ಗೊತ್ತಾದರೂ ತಾಯಿಗೆ ಬುದ್ಧಿ ಹೇಳುವಷ್ಟು ಶಕ್ತಿಯಿರಲಿಲ್ಲ. ಇದರಿಂದ ಹೆಂಡತಿಗೆ ಸ್ವಲ್ಪ ಬೇಜಾರಾಗಿದ್ದು ಕಾಣಿಸುತ್ತಿತ್ತು. ಅದಕ್ಕಾಗಿ ಪುಣ್ಯವಂತ ಒಂದು ತೀರ್ಮಾನಕ್ಕೆ ಬಂದ. ಈಗ ಒಂದು ಒಳ್ಳೆಯ ಸೀರೆ ತೆಗೆದುಕೊಂಡು ಜನರಿಗೆ ಅದನ್ನೇ ಮದುವೆಯ ಸೀರೆ ಎಂದು ತೋರಿಸೆಂದು ಹೇಳಿದ. ಆಕೆಯು ಅದಕ್ಕೆ ಒಪ್ಪಿದಳು. ಇಬ್ಬರೂ ಒಟ್ಟಿಗೆ ಸೀರೆ ಅಂಗಡಿಗೆ ಹೋಗೋಣ ಎಂದು ಹೊರಟರು. ಆತ ಬೈಕ್ ಸ್ಟಾರ್ಟ್ ಮಾಡಿದ. ಈಕೆ ಆತನನ್ನು ತಬ್ಬಿಕೊಂಡು ಕುಳಿತಳು. ಹೆಣ್ಣಿನ ಸ್ಪರ್ಶದ ಆರಂಭದ ದಿನಗಳಾದ್ದರಿಂದ ಪುಣ್ಯವಂತ ಥ್ರಿಲ್ ಆದ. ಆತನ ಬೈಕಿನ ಅಕ್ಸಿಲರೇಟರ್ ನಿಧಾನವಾಗಿ ಏರತೊಡಗಿತು. ಹೆಣ್ಣಿನ ಸ್ಪರ್ಶ ಪುಣ್ಯವಂತನಿಗೆ ಹೊಸದಾಗಿತ್ತು. ಅದು ಏನೋ ಒಂದು ರೀತಿಯ ಅವ್ಯಕ್ತ ಸುಖ ನೀಡುತ್ತಿತ್ತು. ಜೀವನ ಪೂರ್ತಿ ಹೀಗೆಯೇ ಸುಖ ಸಿಗುತ್ತದೆ ಎಂಬಂತೆ ಪುಣ್ಯವಂತ ಖುಷಿಯಾಗಿದ್ದ. ಆಕೆ ಆಯ್ಕೆ ಮಾಡಿದ ಹೊಸ ಸೀರೆ ಕೊಡಿಸಿದ. ಹೆಂಡತಿ ತುಂಬಾ ಖುಷಿಯಾದಳು. ಅವಳ ಮುಖದಲ್ಲಿದ್ದ ಸಂತೋಷವನ್ನು ಕಂಡು ಈತನು ಹಿಗ್ಗಿದ. ಬೆಲೆ ಬಾಳುವ ಸೀರೆಯನ್ನೇ ಕೊಡಿಸಿದ್ದ. ಮುಂದೆ ಏನನ್ನೂ ಕೇಳುವುದಿಲ್ಲ, ಇದೊಂದು ಆಸೆ ಈಡೇರಿಸು ಎಂದಿದ್ದ ಹೆಂಡತಿಯ ಬೇಡಿಕೆಗೆ ಮನ್ನಣೆ ನೀಡಿದ್ದ. ಆಕೆಯ ಜೊತೆ ಹೋಟೆಲ್ಗೆ ಹೋದ. ಜೊತೆಯಾಗಿಯೇ ಕೈ ಹಿಡಿದು ನಡೆದರು. ಆಕೆಯ ಸ್ಪರ್ಶ ಸುಖ ನೀಡುತ್ತಿತ್ತು. ಬಿಲ್ಲು ಕಟ್ಟುವುದಕ್ಕೆ ರೆಡಿ ಇದ್ದರೆ ಮಾತ್ರ ಈ ಸ್ಪರ್ಶ ಸುಖಕ್ಕೆ ಕೊರತೆ ಇರುವುದಿಲ್ಲ ಎಂಬ ನಗ್ನ ಸತ್ಯ ಅರಿಯದ ಮುಗ್ಧ ಪುಣ್ಯವಂತ ಕೆಲವು ದಿನ ಆ ಸ್ಪರ್ಶ ಸುಖದಲ್ಲಿ ಮುಳುಗಿದ. ಅಳುವ ನಗು ಇರಲಿಲ್ಲವೆಂದರೆ ಕಷ್ಟ ಸುಖ ಎಂಬ ಪದಗಳಿಗೆ ಅರ್ಥವಿರುವುದಿಲ್ಲ. ನಿನ್ನ ಏಕೈಕ ಶತ್ರು ಉದಾಸೀನ. ಮದುವೆಯ ಗದ್ದಲದಲ್ಲಿ ಕಂಪ್ಯೂಟರ್ ಕೇಂದ್ರದ ಬೀಗ ಕಳೆದು ಹೋಗಿದ್ದರಿಂದ ಅದನ್ನು ಒಡೆದು ತೆಗೆದು ತಾತ್ಕಾಲಿಕವಾಗಿ ಚಿಕ್ಕದೊಂದು ಬೀಗ ಹಾಕಿದ್ದ 1 ವಾರ ಕಳೆಯಿತು. ಬೀಗ ಹಾಕುವ ಸಂದರ್ಭದಲ್ಲಿ ಇಂತಹ ಚಿಕ್ಕ ಬೀಗ ಹಾಕುವುದು ಸರಿಯಲ್ಲ. ದೊಡ್ಡದೊಂದು ಬೀಗ ತರಬೇಕು ಎಂದು ನೆನಪು ಮಾಡಿಕೊಂಡ. ಮರುದಿನ ಬೆಳಿಗ್ಗೆ ಎದ್ದು ತರಬೇತಿ ಕೇಂದ್ರಕ್ಕೆ ಹೊರಟ ಹೋಗುವ ದಾರಿಯಲ್ಲಿ ಇಂದು ದೊಡ್ಡದೊಂದು ಬೀಗ ಖರೀದಿಸಬೇಕು ಎಂದು ನೆನಪು ಮಾಡಿಕೊಳ್ಳುತ್ತಾ ಹೋಗಿ ಬೀಗ ತೆರೆದ. ಒಳಗೆ ಹೋಗಿ ತನ್ನ ಕುರ್ಚಿಯಲ್ಲಿ ಕುಳಿತ. ಮುಂದೆ ಹೋಗಲು ಆತನಿಗೆ ಶಕ್ತಿ ಇರಲಿಲ್ಲ, ಏಕೆಂದರೆ ಒಳಗೆ ಕುರ್ಚಿಯೊಂದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ರಾತ್ರಿಯೇ ಕಳ್ಳರು ಎಲ್ಲವನ್ನೂ ದೋಚಿದ್ದರು. ವರ್ಷಗಟ್ಟಲೆ ದುಡಿದು ಸಂಪಾದಿಸಿದ್ದೆಲ್ಲವೂ ಒಂದೇ ರಾತ್ರಿಯಲ್ಲಿ ಮುಗಿದು ಹೋಗಿತ್ತು. ಒಮ್ಮೆ ಎಲ್ಲವನ್ನೂ ಕಣ್ಣಾರೆ ನೋಡಿ ತನ್ನ ತರಬೇತಿ ಕೇಂದ್ರದಿಂದ ಹೊರಗೆ ಬಂದ. ಪುಣ್ಯವಂತನ ಕಣ್ಣುಗಳಿಂದ ಹೊರಬರಲು ಯತ್ನಿಸಿದ ನೀರನ್ನು ಕಷ್ಟಪಟ್ಟು ತಡೆಹಿಡಿದ. ಆತನ ಮನಸ್ಸಿನಲ್ಲಿ ಅಳಬೇಕು ಎಂಬ ಭಾವನೆಯೇ ಬಂದಿರಲಿಲ್ಲ. ಆದರೂ ಅದಕ್ಕೆ ಕಣ್ಣೀರು ಇಳಿಯುತ್ತಿವೆ ಎಂಬುದು ಆತನಿಗೆ ಅರ್ಥವಾಗಲಿಲ್ಲ. 2 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ ದುಡಿದು ಸಂಪಾದಿಸಿದ್ದೆಲ್ಲ ಒಂದೇ ರಾತ್ರಿಯಲ್ಲಿ ಇಲ್ಲವಾಗಿತ್ತು. ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಗೆಳೆಯನೊಬ್ಬನಿಗೆ ಫೋನ್ ಮಾಡಲು ರಿಸೀವರ್ ಎತ್ತಿಕೊಂಡ. ವಿಷಯ ಹೇಳುತ್ತಲೇ ಮಾತನಾಡುವ ಶಕ್ತಿಯನ್ನೇ ಕಳೆದುಕೊಂಡ. ಗೆಳೆಯ ಪೊಲೀಸ್ ಠಾಣೆಗೆ ಬರುವಂತೆ ತಿಳಿಸಿದ. ಆದರೂ 10 ನಿಮಿಷ ನಿಂತಲ್ಲಿಯೇ ನಿಂತ. ತನ್ನ ಜೀವನ ಏನಾಗುತ್ತಿದೆ ಎಂದು ಒಮ್ಮೆ ನೆನಪು ಮಾಡಿಕೊಂಡ. 2 ವರ್ಷ ದುಡಿದ ದುಡ್ಡನ್ನೆಲ್ಲ ಕಂಪ್ಯೂಟರ್ ಕೇಂದ್ರದ ಅಭಿವೃದ್ಧಿಗಾಗಿಯೇ ಹಾಕಿದ್ದ. ಲಕ್ಷಾಂತರ ಬೆಲೆಯ ವಸ್ತುಗಳು, ಜೊತೆಗೆ ಮನೆ ಖರೀದಿಸಲು, ಮದುವೆ ಮಾಡಿಕೊಳ್ಳಲು ಎಂದು ಈಗಾಗಲೇ ಸಾಲದ ಶೂಲವು ನೆತ್ತಿಯ ಮೇಲಿದೆ. ಆ ಸಾಲದಿಂದ ಹೊರಬರುವುದೇ ಕಷ್ಟವಾಗಿರುವಾಗ ಇದ್ದ ಎಲ್ಲಾ ಬಂಡವಾಳವೂ ಮಾಯವಾಗಿದೆ. ಒಂದು ಚಿಕ್ಕ ಉದಾಸೀನ ಆತನ ಬದುಕನ್ನೇ ಮುಗಿಸಲು ನಿಂತಿತ್ತು. ನಿಂತಲ್ಲಿಯೇ ನಿಂತಿದ್ದ ಪುಣ್ಯವಂತನ ಕಣ್ಣುಗಳಲ್ಲಿದ್ದ ನೀರು ಹೊರಬರಲು ಯತ್ನಿಸುತ್ತಿತ್ತು. ಗಂಡಸು ಅಳಬಾರದೆಂಬ ಅಹನ್ನಿಂದ ಅವುಗಳನ್ನು ಅಲ್ಲಿಯೇ ತಡೆಹಿಡಿದ. ಉದಾಸೀನವನ್ನು ಕೊಲ್ಲಬೇಕೆಂದರೆ ಪ್ರತಿದಿನವೂ ನಿನ್ನ ಬದುಕಿನ ಕೊನೆಯ ದಿನ ಎಂಬಂತೆ ಕೆಲಸ ಮಾಡು. ಚಿಂತೆ ನಿನ್ನ ಆಯಸ್ಸನ್ನೇ ಕೊಲ್ಲುತ್ತದೆ. ಆತ ಸಾಮಾನ್ಯನಾಗಿರಲಿಲ್ಲ. ಅವನ ಚಿಂತನೆಗಳೆಲ್ಲವೂ ಅಸಾಮಾನ್ಯವಾಗಿದ್ದವು. ನಾನು ಕಳೆದುಕೊಂಡಿದ್ದು ಕೇವಲ ನನ್ನ 2 ವರ್ಷದ ಆಯಸ್ಸು. ಇದಕ್ಕಾಗಿ ನಾನು ಧೈರ್ಯಗೆಟ್ಟು ಚಿಂತಿಸಿದರೆ ಇನ್ನಷ್ಟು ಆಯಸ್ಸನ್ನು ಕಳೆದುಕೊಳ್ಳುತ್ತೇನೆ. ಧೈರ್ಯವಾಗಿರೋಣ ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡ. ಪೊಲೀಸ್ ಠಾಣೆಗೆ ಹೋಗುವಷ್ಟರಲ್ಲಿ ಪುಣ್ಯವಂತನ ಮುಖದಲ್ಲಿ ನೋವೇ ಮಾಯವಾಗಿತ್ತು. ಪುಣ್ಯವಂತ ಕಂಪ್ಲೇಂಟ್ ಬರೆದುಕೊಟ್ಟ. ಪುಣ್ಯವಂತನ ಮುಖಭಾವ ಗಮನಿಸಿದ ಇನ್ಸ್ಪೆಕ್ಟರ್ ಅನುಮಾನ ವ್ಯಕ್ತಪಡಿಸಿ, ನೀನೇನಾದರೂ ಸಾಲ ಮಾಡಿಕೊಂಡಿದ್ದೀಯಾ ಎಂದರು. ಪುಣ್ಯವಂತ ಇರುವ ವಿಷಯವನ್ನೇ ಹೇಳಿದ. ಆಗ ಇನ್ಸ್ಪೆಕ್ಟರ್, ಸಾಲಗಾರರಿಗೆ ಸಾಲ ಕೊಡಬೇಕೆಂದು ನೀನೇ ನಾಟಕವಾಡುತ್ತಿದ್ದೀಯಾ ಎಂದರು. ಒಂದಕ್ಕೊಂದು ಸಂಬಂಧವೇನಿದೆ ಎಂದು ಮರು ಪ್ರಶ್ನೆ ಮಾಡಿದ.
ಅವರ ಜೊತೆ ವಾದಿಸಿ ಹೊರಗೆ ಬಂದರೆ ಅಲ್ಲಿದ್ದ ಅಸಿಸ್ಟೆಂಟ್ ಪೊಲೀಸ್ ನಾಯಿ ಶ್ವಾನದಳ ಕರೆಸಿದರೆ ಪತ್ತೆ ಹಚ್ಚಬಹುದು. ಅವುಗಳನ್ನು ಕರೆಸಲು 1,000 ಖರ್ಚಾಗುತ್ತದೆ ಎಂದ. ಪುಣ್ಯವಂತ ನಿಷ್ಠುರವಾದಿ. ಅನ್ಯಾಯದ ಮಾರ್ಗ ಎಂದಿಗೂ ಒಪ್ಪುತ್ತಿರಲಿಲ್ಲ. ಅವರ ಜೊತೆಯೂ ವಾದಕ್ಕೆ ಇಳಿದ. ಜೊತೆಗಿದ್ದ ಸ್ನೇಹಿತ ಇವನನ್ನು ಸಮಾಧಾನ ಮಾಡಿ ಅವನೇ ಹಣ ಕೊಟ್ಟ. ಶ್ವಾನದಳ ಬಂದಿತು. ಅತ್ತಿಂದಿತ್ತ ಓಡಾಡಿ ಸುಮ್ಮನಾಯಿತು. ಪುಣ್ಯವಂತ ಧೃತಿಗೆಡದೆ ಇದ್ದುದು ಕೆಲವರಿಗೆ ಆತನ ಮೇಲೆಯೇ ಅನುಮಾನ ಮೂಡಿಸಿತು. ಮತ್ತೆ ಗೆಳೆಯರ ಬಳಿ ಸಾಲ ಪಡೆದುಕೊಂಡು ತನ್ನ ತರಬೇತಿ ಕೇಂದ್ರವನ್ನು ಯಥಾಸ್ಥಿತಿಗೆ ತಂದ. ಬದುಕಿನ ಹೋರಾಟ ಮುಂದುವರಿಯಿತು. ಹೆಂಡತಿಯೂ ಆಗಾಗ ಗಂಡನ ಬೆಂಬಲಕ್ಕೆ ಬರುತ್ತಿದ್ದಳು. ಒಂದು ದಿನ ಆಕೆ ತರಬೇತಿ ಕೇಂದ್ರಕ್ಕೆ ಬಂದಿದ್ದಾಗ ವಿದ್ಯಾರ್ಥಿನಿಯೊಬ್ಬಳಿಗೆ ಪರಿಚಯಿಸಿದಾಗ ಆಕೆ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡಿರಾ ಸಾರ್ ಎಂದಳು. ಈತ ಇಲ್ಲವೆಂಬಂತೆ ತಲೆಯಾಡಿಸಿದ. ಅದಕ್ಕೆ ಆಕೆ ನೀವು ಎಷ್ಟು ಸುಂದರವಾಗಿದ್ದೀರಾ, ಎಷ್ಟು ತಗೊಂಡ್ರಿ ವರದಕ್ಷಿಣೆ ಎಂದು ಛೇಡಿಸಿದಳು. ಆ ಹುಡುಗಿ ತನ್ನ ಮಾತಿನ ಪರಿಣಾಮವನ್ನು ಯೋಚಿಸಿರಲಿಲ್ಲ. ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದ್ದಳು. ಗುಣವಂತೆ ಪುಣ್ಯವಂತನ ಮುಖವನ್ನೇ ದುರುಗುಟ್ಟಿ ನೋಡಿ ಮನೆಗೆ ಹೋದಳು. ಪುಣ್ಯವಂತ ತಾನು ತನ್ನ ಹೆಂಡತಿಗಿಂತ ಸುಂದರವಾಗಿದ್ದೇನೆ ಎಂದು ಹೊಗಳಿದ್ದಕ್ಕೆ ಸಂತಸಗೊಂಡಿದ್ದ. ಆದರೆ ಆ ಮಾತು ಅವನ ಬದುಕನ್ನೇ ನಿರ್ನಾಮ ಮಾಡಲಿತ್ತು. ಗೆಲುವು ಮೆಟ್ಟಿಲಲ್ಲ, ಅದು ನಿರಂತರ ಪ್ರಯತ್ನದ ಸುದೀರ್ಘ ರಸ್ತೆ.